ನಮಸ್ತೆ. ನಾನಿವತ್ತು ಈರುಳ್ಳಿ ಹಾಕಿ ಒಂದು ಸಿಂಪಲ್ಲಾಗಿ ಬಜ್ಜಿ ಮಾಡೋದು ತೋರಿಸ್ತಾ ಇದ್ದೀನಿ. ಬೋಂಡ ಅಂತ ಅಂತಾರಲ್ಲ ಅದು. ಈ ಥರ ಮಾಡಿದ್ರೆ ಸ್ವಲ್ಪ ಪಕೋಡ ಟೇಸ್ಟ್ ಥರ ಸೂಪರ್ ಟೇಸ್ಟಿಯಾಗಿ ಬರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಇದಕ್ಕೆ ಫಸ್ಟು ನಾನು ಈರುಳ್ಳಿನ ಈ ಥರ ಉದ್ದುದ್ದ ಹಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಹಸಿಮೆಣಸು, ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಇದನ್ನು ಸೇರಿಸ್ತಾ ಇದ್ದೀನಿ. ಒಂದು ಎರಡೇ ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ಅಷ್ಟೇ. ಇಲ್ಲಿ ಇದು ಕಡಲೆ ಹಿಟ್ಟು, ಬೋಂಡ ಬಜ್ಜಿಗೆಲ್ಲ ಹಾಕ್ತಾರಲ್ಲ ಆ ಥರ ಕಡಲೆ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕೋಕ್ಕೆ ಹೋಗಬೇಡ್ರಿ. ಈರುಳ್ಳಿ ಎಷ್ಟು ಹಾಕ್ತಿರೋ ಅದಕ್ಕೆ ತಕ್ಕನಾಗಿ ಹಾಕಿ. ಸ್ವಲ್ಪ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಇವಾಗ ನಾವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಸೋಡಾ, ಅಡುಗೆ ಸೋಡಾ ಒಂದು 1/4 ಟೀ ಸ್ಪೂನ್ ಅಷ್ಟಿರ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ಒಂದು ಸಲ ಈ ಥರ ಮಿಕ್ಸ್ ಮಾಡಬೇಕು. ಈರುಳ್ಳಿ ಹೆಂಗಪ್ಪ ಅಂದರೆ ಜಾಸ್ತಿ ನಾವು ಕ್ವಾಂಟಿಟಿ ಮೇಲೆ ಹೋಗುತ್ತೆ. ನೀವು ಜಾಸ್ತಿ ಈರುಳ್ಳಿ ತಗೊಂಡ್ರೆ ಜಾಸ್ತಿ, ಕಡಿಮೆ ತಗೊಂಡ್ರೆ ಕಡಿಮೆ. ಅದಕ್ಕೆ ತಕ್ಕನಂಗೆ ಅದು ಈರುಳ್ಳಿ ಎಲ್ಲ ಅದಕ್ಕೆ ಇದಾಗಬೇಕು, ಅಷ್ಟು ಕಲಿಸ್ಕೊಂಡ್ರೆ ಸಾಕು. ಹಿಟ್ಟು ಜಾಸ್ತಿ ಆಗಿಬಿಟ್ರೆ ಚೆನ್ನಾಗಿರಲ್ಲ, ಕ್ರಿಸ್ಪಿ ಬರಲ್ಲ. ಈ ರೀತಿ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳಿ. ಇದು ಕಲಸಿ ಇಡಬೇಕು ಅಂತ ಏನಿಲ್ಲ, ಹಿಂದಲೇ ಹಾಕ್ಬೋದು. ಸ್ವಲ್ಪನೇ ಈ ರೀತಿ ನೀರು ಮಿಕ್ಸ್ ಮಾಡ್ತಾ ಕಲಿಸ್ತಾ ಹೋಗಿ. ಹತ್ತು ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಇದನ್ನೆಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡ್ರಾಯ್ತು. ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ನೋಡಿ, ಈಗ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಹಾಕ್ತಾ ಹೋಗಿ. ಜಾಸ್ತಿ ದಪ್ಪ ಹಾಕೋದೇನು ಬೇಕಿಲ್ಲ. ಈ ರೀತಿ ನಾವು ಈರುಳ್ಳಿ ಸಣ್ಣಗೆ ಹಚ್ಚಿ ಮಾಡೋದು ಟೇಸ್ಟ್ಗಿನ್ನ ಈ ಥರ ಮಾಡಿದರೆ ಸೂಪರ್ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸಲ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಈ ರೀತಿ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಬೇಕು ಚೆನ್ನಾಗಿ. ಕೆಲವೊಬ್ಬರು ಸಣ್ಣದಾಗಿ ಹಚ್ಚಿ ಅದು ಹಾಕಿದಾಗ ಒಳಗೆ ಬೆಂದೇ ಇರಲ್ಲ, ಆ ಥರ ಇರುತ್ತೆ. ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಬೇಯುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು. ಲೋ ಫ್ಲೇಮಲ್ಲಿ ಇಡಬೇಡ್ರಿ. ನೋಡಿ, ಈ ರೀತಿ ಬೇಯಿಸಿದ್ರೆ ಆಯಿತು. ಈ ರೀತಿ ಕ್ರಿಸ್ಪಿ ಆಗೋವರೆಗೂ ಬೇಯಿಸು ತೆಗೆದ್ರೆ ಸೂಪರ್ ಟೇಸ್ಟಿಯಾಗಿರೋಂಥ ಈರುಳ್ಳಿ ಬಜ್ಜಿ ಅಥವಾ ಬೋಂಡ ಏನು ಬೇಕೋ ಅಂದ್ಕೊಳ್ಳಿ, ರೆಡಿ ಆಗುತ್ತೆ. ಜಾಸ್ತಿ ಟೈಮ್ ಬೇಕಾಗಲ್ಲ, 10 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ. ಇವಾಗಾಗಿದೆ ನೋಡಿ, ಸರ್ವ್ ಮಾಡ್ತಾಯಿದ್ದೀನಿ. ಈ ರೀತಿ ಇಷ್ಟೇ, ಸೂಪರಾಗಿರೋಂಥ ಇದು ರೆಡಿ ಆಯಿತು. ಇಷ್ಟ ಆದರೆ ಲೈಕ್ ಮಾಡಿ, ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ.